ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಗುಲಾಮಗಿರಿಯ ಅತ್ಯಂತ ತಳಪಾತಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರು ಎಷ್ಟು ಗುಲಾಮಗಿರಿಯನ್ನು ಮೈಗೂಡಿಸ್ಕೊಂಡಿದ್ದಾರೆ ಅಂದರೆ ರಾಜಕಾರಣದಲ್ಲಿ ಇನ್ನು ಇದಕ್ಕೆ ಬೇರೆ ಉದಾಹರಣೆಯೇ ಇಲ್ಲ. ಆ ಮಟ್ಟಕ್ಕೆ ಗುಲಾಮಗಿರಿಯ ನೀಚತನದ ಪರಮಾವಧಿಯನ್ನು ಮುಟ್ಟಿರಿದ್ದಾರೆ ಅವರು. ಅದರಲ್ಲೂ ಕೂಡ ರಾಷ್ಟ್ರೀಯ ನಾಯಕರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಅವರು ಮಾತನಾಡಿರುವಂಥದ್ದು ಅತ್ಯಂತ ಖಂಡನೀಯ. ಜೊತೆಗೆ ಮೋದಿ ಅವರು ಆನೆ ಇದ್ದಾಗೆ ಉಳಿದವರು ನಾಯಿಗಳಿದ್ದಾಗೆ ಅಂತ ಹೇಳ್ತಾರೆ. ಅಂದರೆ ಮೋದಿಯನ್ನು ಯಾರೂ ಪ್ರಶ್ನೆನೇ ಮಾಡಬಾರ್ದ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಏನು ಹೇಳುತ್ತೆ, ಪ್ರಶ್ನಿಸುವುದನ್ನು ಕಲಿಸುತ್ತೆ ನಮಗೆ. ಅಂಥ ಮೋದಿಯವರನ್ನು ಯಾರೂ ಪ್ರಶ್ನೆನೇ ಮಾಡಬಾರ್ದು ಅನ್ನುವಂತಹ ಈ ಒಂದು ನೀಚತನದ ಹೇಳಿಕೆ ಇದೆಯಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಜೊತೆಗೆ ಅವರು ದಲಿತ ಸಮುದಾಯಗಳ ಕ್ಷಮೆ ಕೇಳಬೇಕು. ಅವರ ವೈಯಕ್ತಿಕವಾದಂಥ ಏನೇ ವ್ಯಕ್ತಿಗತವಾದಂತಹ ಹೇಳಿಕೆಗಳೇನೇ ಇರ್ಬೋದು, ಆದರೆ ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಆ ಸಾರ್ವಜನಿಕ ಮಾತುಗಳಿಗೆ ಒಂದು ಗಟ್ಟಿತನ ಇರಬೇಕಾಗತ್ತೆ ಮತ್ತು ಒಂದು ತಾತ್ವಿಕತೆ ಇರಬೇಕಾಗತ್ತೆ. ಅದು ಬಿಟ್ಬಿಟ್ಟು ತನಗೆ ಬಾಯಿಗೆ ಬಂದಂಗೆ ಮಾತನಾಡೋದನ್ನು ಯಾವುದೇ ಸಮಾಜ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇವತ್ತು ಖರ್ಗೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ರಾಜಕೀಯ ಪಕ್ಷದ ನಾಯಕರಾಗಿದ್ದಾರೆ ಅವರು. ಮತ್ತು ಅತ್ಯಂತ ಸಮರ್ಥವಾಗಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ದೇಶದ ಮುಂದೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆಗೆ ಒಳಪಡಿಸ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡೋ ಯೋಗ್ಯತೆ ಇವತ್ತು BJP ಅವರಿಗಿಲ್ಲ. ಅದನ್ನು ಮರೆಮಾಚೋದಕ್ಕೆ ಇಂಥ ಪರಿಶಿಷ್ಟ ಜಾತಿಗಳಲ್ಲೇ ಇರುವಂಥವ್ರನ್ನೇ ಅವರು ಹುಡುಕಿ ಅವ್ರ ಮೂಲಕ ಈ ಮಾತುಗಳನ್ನು ಆಡಿಸ್ತಾ ಇರುವಂಥದ್ದನ್ನು ಇವರು ಈ ಛಲವಾದಿ ನಾರಾಯಣ ಸ್ವಾಮಿ ಅಂತವರು ಗಮನಿಸಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಜೊತೆಗೆ ಈಗ ಪರಮೇಶ್ವರ್ ಅವರ ವಿಚಾರದಲ್ಲೂ ಕೂಡ BJPಗೆ ಏನೇ ಭ್ರಷ್ಟಾಚಾರ ಮಾಡಲಿ BJPಗೆ ಹೋದರೆ ಅವರೆಲ್ಲ ಶುದ್ಧರಾಗ್ಬಿಡ್ತಾರೆ. ಅದೊಂಥರ ವಾಷಿಂಗ್ ಮೆಷಿನ್ ಇದ್ದಂಗೆ. ಅದೇ ವಿರೋಧ ಪಕ್ಷದಲ್ಲಿದ್ದರೆ ಅವ್ರ ಮೇಲೆ ದಾಳಿಯಾಗೋದು, ಬೇರೆ ದಾಳಿಗಳಾಗ್ತಾ ಇರ್ತವೆ. ಸೊ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇನಾದರೂ ಮುಖ್ಯಮಂತ್ರಿ ಆಗುವ ಅರ್ಹತೆ ಇರುವಂಥದ್ದು ಪರಮೇಶ್ವರ್ ಅವರಿಗೆ. ಪರಮೇಶ್ವರ್ ಅವರು ಆ ಎಲ್ಲ ರೀತಿಯ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಸೊ ಅರ್ಹತೆ ಇರೋ ಕಾರಣಕ್ಕೆ ಅವ್ರನ್ನ ಹಿಂಗೆ ಬಲಿಪಶು ಮಾಡುವಂಥ ಕುತಂತ್ರ ನಡೀತಿದೆಯಾ ಅನ್ನುವಂಥ ಅನುಮಾನ ನಮಗೆ ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಸಮುದಾಯದ ಕ್ಷಮೆ ಕೇಳಬೇಕು. ಜೊತೆಗೆ ಪ್ರಶ್ನೆ ಮಾಡೋದನ್ನು ಕಲಿಸಿರೋದು ಯಾರು ಅವರಿಗೆ? ಅವ್ರು ಬಂದಿದ್ದೇ ಅಲ್ಲಿಂದ. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀವಿ. ಮುಂದೆ ಇದು ಏನಾದರೂ ಇದೇ ರೀತಿ BJP ಅವರು ಈ ರೀತಿ ದಲಿತ ನಾಯಕರ ಬಗ್ಗೆ ಮಾತಾಡೋದನ್ನು ಮುಂದುವರಿಸಿದ್ರೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ರವಿಕುಮಾರ್ ಭಾಗಿ ಇದ್ದಾರೆ ಮತ್ತು ನಮ್ಮ ರುದ್ರ ಪುನೀತ್ ಅವರು ಕೂಡ ಇವತ್ತು ನಮ್ಮ ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರು ಮಾತನಾಡಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.